ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಖುಷೀಸ್ ವ್ಲಾಗ್ಸ್. ಆ್ಯಕ್ಚುಲಿ ಇದು ದೀಪಾವಳಿದ ಪಾರ್ಟ್ 2 ವ್ಲಾಗ್. ನಾ ಪಾರ್ಟ್ 1 ವ್ಲಾಗ್ ಮಾಡಿದ್ನಿ. ಅದಾದ್ಮೇಲೆ ಅಲ್ಲಿ ಹೇಳೋದು ಮರ್ತಿದ್ದೆ ನಾ ಪಾರ್ಟ್ 1 ಪಾರ್ಟ್ 2 ಅಂತ, ಬಿಕಾಸ್ ನಂಗೆ ಗೊತ್ತಾಗಿರಲಿಲ್ಲ. ಫಸ್ಟ್ ವಿಡಿಯೋನ ಭಾಳ ಲೆಂದಿ ಆಗಿತ್ತು. ಸೊ ಅದನ್ನ ಪಾರ್ಟ್ 1 ಮಾಡಿ ಇದು ಪಾರ್ಟ್ 2 ಅಂತ ಹಾಕ್ತೀನಿ. ಅದು ಪಾರ್ಟ್ 1ದಾಗ ನೀವು ನೋಡ್ರಿ ಎಲ್ಲ ಕಂಪ್ಲೀಟಾಗಿ ತೋಟದಾಗ ಏನೇನು ಮಾಡಿದ್ದೀವಿ ಅಂತೆಲ್ಲ ಇತ್ತು. ತೋಟದಿಂದ ಬಂದು 1 ಅವರ್ ಮಲ್ಕೊಂಡು ಈಗ ನಮ್ಮ ಮನೆಯಾಗೂ ಪೂಜೆ ಮಾಡಬೇಕು. ಸೊ ನಾನೇ ಲಕ್ಷ್ಮಿಗೆಲ್ಲ ಸಾರಿ ಉಡಿಸಿ ಮಾಡ್ತೇನೆ ಅಂತ ಮಮ್ಮಿಗೆ ಹೇಳೀನಿ. ಅದಕ್ಕೆ ನಮಗೆ ಕರೆದಾಗತ್ತಾಳೆ, ಅವಾಗಿಂದ ನಿದ್ದೆ ಮಾಡೋಕ್ಕೂ ಬಿಡೋಳಾಗಿದ್ಲು. ಈಗ ಕೆಳಗೆ ಹೋಗಿ ಏನೇನು ಬೇಕಲ್ಲ ಎಲ್ಲ ರೆಡಿ ಮಾಡಿರ್ತೀನಿ. ಸೊ ಪೂಜೆ ಮಾಡೋದು ಏನಾಗಲಿ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಕ್ಲಿಪ್ಪಿಂಗ್ಸ್ ಹಾಕಿರ್ಲಿಲ್ಲ ಅಂದ್ರೆ ಆಮೇಲೆ ವಾಯ್ಸ್ ಕೊಡೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಎಲ್ಲ ನೋಡ್ಕೋರಿ. ಸೊ ಇದು ಮೇ ಬಿ ಶಾರ್ಟ್ ಆಗ್ಬೋದು ವಿಡಿಯೋ, ಟ್ರೈ ಮಾಡ್ತೀನಿ. ಶಾರ್ಟ್ ಆದ್ರೂ ನೋ ಪ್ರಾಬ್ಲಮ್, ಅಪ್ಲೋಡ್ ಮಾಡ್ತೀನಿ. ಇದು ಪಾರ್ಟ್ 2 ವ್ಲಾಗ್. ಹೆಂಗೆ ಫಸ್ಟ್ ವೀಡಿಯೋಸ್ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ಕೊತ ಬಂದಿರಿ, ಈ ವಿಡಿಯೋಗೂ ಹಂಗೆ ಸಪೋರ್ಟ್ ಮಾಡಿರಿ. ಆಮೇಲೆ ನಂಗೆ ಯಾರೊಬ್ರು ಕಮೆಂಟ್ ಹಾಕಿದ್ರೆ ಸೊ ಒಂದು ಜಾಸ್ತಿ ಯೂಸ್ ಮಾಡಕತ್ತೀರಿ. ಹೌದು, ಆ್ಯಕ್ಚುಲಿ ನಾ ಅನ್ಕೊಂಡಿದ್ದೆ ಯಾರಾದರೂ ಇದನ್ನ ಹೇಳ್ತಾರಂತ ಹೇಳಿದ್ರಿ. ಸೊ ಈ ವಿಡಿಯೋದಾಗ ಆದಷ್ಟು ಕಮ್ಮಿ ಸೊ ಅಂತ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಂಗೆ ಈಗ ವಾಪಸ್ ಬಿಕಾಸ್ ಬರಾಕತ್ತೈತಿ ಸೊ ಅನ್ನೋದು ಬಿಟ್ಟ ಅದು ಪ್ರಾಕ್ಟೀಸ್ ಆಗಿಬಿಟ್ಟೈತಿ ಎಲ್ಲದಕ್ಕೂ ಸೊ ಅನ್ನೋದು. ಆದಷ್ಟು ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡ್ಕೋತ ಹೋದಂಗೆ ಅದು ಪ್ರಾಕ್ಟೀಸ್ ಆಗಿಬಿಡ್ತೈತಿ. ಸೊ ಹ್ಯಾಪಿ ದೀಪಾವಳಿ ಎವ್ರಿ ಒನ್ ಒನ್ಸ್ ಅಗೇನ್. ಅದೆಲ್ಲ ಮಾಡತ್ತಿದ್ವಿ. ನಾ ಇಲ್ಲಿ ಸಾರಿ ಬಂದಿದ್ವಿ ಮಾಡಕತ್ತಿದ್ವಿ ದೇವ್ರಿಗೆ ಇಡ್ಸಕ್ಕೆ. ಯೂಶ್ವಲಿ ನಾ ಹಿಂಗೆ ಯಾವುದೋ ಒಂದು ಯೂಟ್ಯೂಬ್ದಾಗ ನೋಡ್ತೀನಿ, ಎವ್ರಿ ಟೈಮ್ ಹಿಂಗೆ ಉಳಿಸ್ತಿರ್ತೀನಿ. ಈ ಸರಿನೂ ಹಿಂಗೆ ಟ್ರೈ ಮಾಡ್ತೀನಿ. ಈ ಸರಿ ಡಬಲ್ ಲೇಯರ್ ಸಾರಿ ಉಳಿಸ್ಬೇಕಂತ ಮಾಡಕತ್ತೀನಿ. ಅದನ್ನೆಲ್ಲ ನೀರಿಗೆ ಮಾಡ್ಕೊಂಡು ಆಮೇಲೆ ಇದು ಪಲ್ಲು ಎಲ್ಲ ಯೂಟ್ಯೂಬ್ದಾಗ ತೋರಿಸಿದ್ರೆ ನಾನು ಸರಿ ಮಾಡಿಲ್ಲ. ಯೂಟ್ಯೂಬ್ದಾಗ ಹಿಂಗೆ ತೋರಿಸಿದ್ರೆ ಸೊ ಇದೇ ಥರ ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಬಂದಿದ್ದಲ್ಲ ಅಂತ. ನಾ ಇಲ್ಲಿ ಸರ ಹಾಕೋ ಮುಂದೆ ಆ್ಯಕ್ಚುಲಿ ಏನಾತಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಇಲ್ಲಿ ಸರ ಹಾಕಕತ್ತೀವಿ, ನಾ ಮತ್ತು ನಮ್ಮ ಓಣ್ಯಾಗಿನ ಹುಡುಗಿ ಹೆಲ್ಪ್ ಮಾಡಕತ್ತಿದ್ಲ. ಇಬ್ರು ಹಾಕಾಕತ್ತಿದ್ದೀವಿ. ಏನಾಗೈತೆ ಅಂದ್ರೆ ಹೊರಗೆ ಹುಡುಗಿಯರು ರಂಗೋಲಿ ಹಾಕೋತ್ ಕೂತಿದ್ರು. ಮಮ್ಮಿ ಹಾಕಿ ಬಂದಿದ್ರು, ಸ್ವಲ್ಪ ಹೆಲ್ಪ್ ಮಾಡಕತ್ತಿದ್ರ. ಆ ರಂಗೋಲಿ ಹಾಕೋ ಮುಂದೆ ಏನಾಗಿತ್ತಂದ್ರೆ ಒಂದು ಹಂದಿ ಮರಿ ಸಂದ್ರ್ಯಾಗಿಂದ ಹಾದ ನಮ್ಮ ಗೇಟ್ ಐತಿ. ಗೇಟ್ ಸಂದ್ರ್ಯಾಗಿಂದ ಹಾದ ಒಳಗೆ ಬಂದೈತಿ. ಸೊ ಅದು ಏನಾಗೈತಿ ಒಳಗೆ ಬಂದೈತಿ. ಹಂಗೆ ಯಾವತ್ತೂ ಬರಂಗಿಲ್ಲ, ಅಲ್ಲಿ ಎಲ್ಲರೂ ಕುಂತಾರ. ಅಂದ್ರೂ ಹೆಂಗೂ ಒಂದು ಸರ ಸಂದ್ರ್ಯಾಗ ಬಂದ ಪೂರ ನಮ್ಮ ಮನೆ ಬಾಗ್ಲಿಗೆ ಬಂದೈತಿ. ಅದು ಮನೆ ಬಾಗ್ಲಿಗೆ ಬಂದ ಒದ್ರಾನ ಸೌಂಡ್ ಮಾಡೋದು ನಮಗೆ ಗೊತ್ತಾಗೈತಿ, ಓಕೆ ಹಂದಿ ಬಂದೈತಿ ಅಂತ. ಆ ಹಂದಿ ಬಂದೈತಿ ಅಂದ ತಕ್ಷಣನ ನಂಗೆ ಮನಸ್ನಾಗ ಏನು ಅಯ್ಯೋ ಹಂದಿ ಛೀ ಅಂತ ಒಟ್ಟ ಭಾವನೆ ಬರಲಿಲ್ಲ. ನಂಗೆ ಫಸ್ಟ್ ಭಾವನೆ ಬಂದಿದೆ ನನಗೆ ನಮ್ಮ ಇಬ್ಬರಿಗೂ ಫಸ್ಟ್ ಬಂದಿದ್ದ ಭಾವನೆನ, ಓ ನಮ್ಮ ಮನೆಗೆ ಏನೋ ವಿಷ್ಣು ದೇವರ ಬಂದಲ್ಲ, ಲಕ್ಷ್ಮೀ ಪೂಜೆ ಮಾಡಾಕತ್ತೀವಿ, ವಿಷ್ಣುನ ಮನೆಗೆ ಬಂದು ಹೋದಲ್ಲ ಅಂತ ಫೀಲ್ ಆಯ್ತು ನಮಗೆ. ಅದನ್ನ ನೆನೆಸ್ಕೊಂಡ ತಕ್ಷಣ ಮೈ ಎಲ್ಲ ಒಂಥರ ಗೂಸ್ ಬಂಪ್ಸ್ ಬತ್ತು ನನಗೆ, ನಮ್ಮ ಮಮ್ಮಿಗೆ ಅಟ್ ಅ ಟೈಮ್. ಅದೇನೋ ಒಂಥರ ನಾ ಭಾಳ ಬಿಲೀವ್ ಮಾಡ್ತೀನಿ ದೇವ್ರನ್ನ, ಭಾಳ ಅಂದ್ರೆ ಭಾಳ ಬಿಲೀವ್ ಮಾಡ್ತೀನಿ. ನಾ ಆಯ್ತು ನಮ್ಮ ಮಮ್ಮಿ ಆಯ್ತು ಭಾಳ ಬಿಲೀವ್ ಮಾಡ್ತೀವಿ. ಸೊ ಅದೇನೋ ಒಂಥರ ಭಾಳ ಪಾಸಿಟಿವ್ ವೇದಾಗ ನಮಗೆ ಕಡಿಮೆ ಆಯ್ತು. ಸೊ ಇಷ್ಟು ಖುಷಿ ಆಯ್ತಂದ್ರೆ ಹೇಳೋಕ್ಕಾಗಲ್ಲ, ಭಾಳ ಖುಷಿ ಆಯ್ತು ಅವತ್ತು. ನಂಗೆ ದೇವ್ರಿಂದ ಹಾಕಕ್ಕೆ ಲೈಟ್ ಸರ ಬೇಕಾಗಿತ್ತು. ಸೊ ಪೂಜೆ ಸಾರಿ ಎಲ್ಲ ಉಡಿಸಿ ಸೊ ಲೈಟ್ ಸರ ನೋಡಕ್ಕೆ ಬಂದಿದ್ನಿ. ಅವಾಗ ಇದೊಂದೇ ಪೀಸ್ ಇತ್ತಂತ, ವೈಟ್ ಪೀಸ. ಸೊ ನಂಗೆ ಇದೇ ಇಷ್ಟ ಆಯ್ತು, ಬೇರೆ ಆಪ್ಷನ್ ಇರಲಿಲ್ಲ. ಸೊ ಇದನ್ನೇ ತೊಗೊಂಡು ಬನ್ನಿ ಕೊನೆಗೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಅಲ್ಲೇ ಮಾರ್ಕೆಟ್ದಾಗ ಹೋದ್ನಿ. ನಂಗೆ ಕುಳ್ಳಿ ಬೇಕಾಗಿದ್ದು.
ಪಟಾಕ್ಷಿನ ಹಾರ್ಸಂಗಿಲ್ಲ ಅಷ್ಟೊಂದು ಏನು ನಂಗೆ ಪಟಾಕ್ಷಿ ಬೇಕಾ ಅಂತಿಲ್ಲ ನಂಗೆ ಒಂದೆರಡು ಕುಳಿ ಬೇಕಾಗಿದ್ದು ಸೊ ಅಷ್ಟ ಹೂ ನೋಡ್ಬೇಕಂತ ಹೋಗಿದ್ನಿ ಹೂ ನೋಡಿದ್ರ 60 ರೂಪಾಯಿ ಮೊಳ ಹೇಳ್ದೆ ಆಯ್ತು ತಗೋಪ ನೀನೇ ಇಟ್ಕೋ ಅಂತ ಬಂದ್ಬಿಟ್ನಿ ಆಮೇಲೆ ಕೊನೆಗೆ ಇಲ್ಲಿ ಒಂದು ಅಂಗಡಿ ಇತ್ತ ಅಲ್ಲಿ ಒಂದೆರಡು ಕುಳಿ ತಗೊಂಡು ವಾಪಸ್ ಬನ್ನಿ ಹಾಯ್ ದೇವ್ರ ಪೂಜೆ ಎಲ್ಲ ರೆಡಿ ಆಗೈತಿ ಈ ಆ್ಯಕ್ಚುಲಿ ಪೂಜೆ ಮಾಡ್ಬೇಕಾ ಟೈಮ್ 7:30 ಆಗೈತಿ ಏನೋ ಟೈಮಿಂಗ್ ಇತ್ತಂತ ಸೊ ನಾ ಹಿಂಗೆ ರೆಡಿ ಆಗೀನಿ ಇದು ಆ್ಯಕ್ಚುಲಿ ನನ್ನ ಗ್ರ್ಯಾಜುಯೇಷನ್ ಸಾರಿ ಗೊತ್ತಿರ್ಬೋದು ಜಾಸ್ತಿ ಜನಕ್ಕೆ ನನ್ನ ಫ್ರೆಂಡ್ಸ್ ಯಾರು ನೋಡಿರ್ತೀರಿ ಮತ್ತು ಪೋಸ್ಟು ಮಾಡೇನಿ ಆಮೇಲೆ ಈ ಸಾರಿ ಭಾಳ ಜನ ಕೇಳಿದ್ರಿ ಎಲ್ಲಿ ತೊಗೊಂಡಿರಿ ಅಂತ ಆ್ಯಕ್ಚುಲಿ ಇಲ್ಲೇ BSc ದಾಗ ತೊಗೊಂಡಿದ್ದೆ ಈ ಸಾರಿನ ಸೊ ಲಕ್ಷ್ಮಿನ ತೋರಿಸ್ತೀನಿ ನಾನು ರೆಡಿ ಮಾಡಿದ್ನೆಲ್ಲ ಅದೇನೋ ಒಂಥರ ನಂಗೆ ಪೂಜೆ ಮಾಡೋಕೆ ಭಾಳ ಇಷ್ಟ ಲಾಸ್ಟ್ ಇಯರ್ ನಾನು ಪೂಜೆ ಮಾಡಿದ್ನಿ ಇನ್ನೊಂದು ಸ್ವಲ್ಪ ಕೆಲಸ ಹೊಳ್ದೈತಿ ನಮ್ಮ ಮಮ್ಮಿ ಒಂದು ಸ್ವಲ್ಪ ರೆಡಿಯಾಗಿ ಬರಬೇಕು ಎಲ್ಲ ಆಯ್ತಂದ್ರೆ ಪೂಜೆ ಸ್ಟಾರ್ಟ್ ಮಾಡ್ತೈತಿ ಅವೆಲ್ಲ ಕ್ಲಿಪ್ಸ್ ಹಾಕಿರ್ತೀನಿ ಮೇ ಬಿ ಇಷ್ಟೊತ್ತು ಎಲ್ಲನೂ ನಾನು ಕ್ಲಿಪ್ಸ ಹಾಕೀನಿ ಆಲ್ಮೋಸ್ಟ್ ಬಿಕಾಸ್ ನಂಗೆ ಎಲ್ಲದಕ್ಕೂ ವಹಿಸ್ಕೊಡೋಕ್ಕಾಗಿಲ್ಲ ಕೆಲಸನೂ ಮಾಡಬೇಕು ಇದು ಮಾಡ್ಬೇಕಂದ್ರೆ ಅಟೆಂಡ್ ಆಗಂಗಿಲ್ಲ ಸೊ ಹಿಂಗೆ ರೆಡಿ ಆಗೀನಿ ಕಲರ್ ಪೂರ್ತಿ ತೋರಿಸ್ತೀನಿ ಆಮೇಲೆ ಇಲ್ಲ ರೀಲ್ ಅಪ್ಲೋಡ್ ಮಾಡಿರ್ತೀನಿ ಅದನ್ನೂ ಹೋಗಿ ನೋಡ್ರಿ ಸೊ ಓಕೆ ಮೆಹಂದಿ ಪೂರ ಕರ್ರಗಾಗಿ ಹೋಗಿದ್ದದು ಅಷ್ಟು ಹೀಟ್ ಆಗಿತ್ತು ನನ್ನ ಮೈಯಾಗ ಓಕೆ ಪೂಜೆ ಮಾಡಿಸಿಕೊಂಡು ಓಕೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ಈ ವ್ಲಾಗ್ದಾಗ ಕಂಪ್ಲೀಟ್ ಪೂಜೆ ಮಾಡಿದ್ದ ನಾ ಏನು ಪೂಜೆ ಮಾಡೀನಿ ಏನೇನು ಮಾಡೀನಿ ಎಲ್ಲನೂ ಹಾಕಿರ್ತೀನಿ ಮತ್ತು ಹೊರಗೆ ಹೋಗಿದ್ದ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿರ್ತೀನಿ ಸೊ ಆಲ್ಮೋಸ್ಟ್ ಇದಕ್ಕೆ ವಾಯ್ಸ್ ಕೊಟ್ಟಿರಂಗಿಲ್ಲ ಜಾಸ್ತಿ ಎಲ್ಲ ಸಾಂಗ್ ಹಾಕಿ ಮಾಡಿರ್ತೀನಿ ಬಟ್ ಪ್ಲೀಸ್ ನೋಡಿರಿ ಬಿಕಾಸ್ ಚೆಂದ ಅನಿಸ್ತೈತಿ ನಿಮ್ಗೆ ಯಾವ ಥರ ಮಾಡೀನಿ ಅಂತ ನಿಮಗೆ ಭಾಳ ಕಂಫರ್ಟ್ ಫೀಲ್ ಕೊಡ್ತೈತಿ ನಿಮಗೆ ನೋಡಿದ್ರೆ ಸೊ ಇವಾಗ ನಾ ಊಟ ಮಾಡಿ ಬಿಗ್ ಬಾಸ್ ನೋಡ್ಬೇಕು ಆ್ಯಕ್ಚುಲಿ ಸೊ ನಾ ಆಮೇಲೆ ಮಾಡ್ಬೇಕಂತ ಮಾಡಿದ್ದೆ ವ್ಲಾಗ್ ಬಟ್ ಇಲ್ಲ ನನ್ನ ಸ್ಟೋರೇಜ್ ಒಂದು ಭಾಳ ಪ್ರಾಬ್ಲಮ್ ಆಗತೈತಿ ಕಂಪ್ಲೀಟ್ ಸ್ಟೋರೇಜ್ ಫುಲ್ ಆಗತೈತಿ ನಾನು ಇರೋದು 128 ತೊಗೊಂಡಿನ ಬಟ್ ಇವಾಗ ಅನ್ಸತೈತಿ ಜಾಸ್ತಿ ತೊಗೋಬೇಕಿತ್ತಂತ ಇರಲಿ ನೋ ಪ್ರಾಬ್ಲಮ್ ಮತ್ತು ಇನ್ನೊಂದು ಏನಂದ್ರೆ ಮೈಕದ್ದು ಆ್ಯಕ್ಚುಲಿ ನಮ್ಮ ಮೈಕ್ ಆರ್ಡ್ರ್ ಹಾಕಬೇಕು ನಂಗೆ ಗೊತ್ತಾಗತ್ತಿಲ್ಲ ಯಾವ ಮೈಕ್ ಹಾಕಬೇಕು ಯಾವ ಥರ ಮೈಕ್ ಯೂಸ್ ಮಾಡ್ತಾರೆ ನಂಗೆ ಐಡಿಯಾ ಚೂರು ಇಲ್ಲ ಸೊ ಯಾರಿಗಾದ್ರೂ ಕೇಳಿ ಹಾಕ್ತೀನಿ ಸೊ ನಮ್ಮ ಪ್ಲೇಸಿಗೆ ಬರಬೇಕು ಮೈಕ್ ಅಂದ್ರೆ ಇಟ್ ಟೇಕ್ಸ್ ಲೈಕ್ 6 to 7 ಸೊ ಅಲ್ಲಿ ಪ್ರಾಬ್ಲಮ್ ಆಗತೈತಿ ಸೊ ಅಲ್ಲಿವರೆಗೂ ನಾ ಮಾಡದೇ ಇರೋಕ್ಕಾಗಿಲ್ಲ ಬ್ಲಾಗ್ ಸೊ ನಾನು ಡೈಲಿ ಬ್ಲಾಗ್ ಮಾಡ್ಬೇಕಂತ ಅದೇನಿ ಎಷ್ಟು ದಿನ ಆಕತ್ತೆ ಕನ್ಸಿಸ್ಟೆಂಟ್ಲಿ ಡೈಲಿ ಬ್ಲಾಗ್ ಮಾಡ್ತೀನಿ ನೀವು ಡೈಲಿ ಸಪೋರ್ಟ್ ಮಾಡಿರಿ ನಂಗೆ ಹಿಂಗೆ ಸೊ ಕೇಳಿ ನಿಮ್ಮ ಮನ್ಯಾಗ ಏನೇನು ಹೇಳಾಕತ್ತಾರ ಸೊ ನೀವು ಎಲ್ಲರೂ ನಂಗೆ ಭಾಳ ಜನ ವಾಟ್ಸಪ್ ಮೆಸೇಜ್ ಮಾಡಾಕತ್ತೀರಿ ಅಕ್ಕ ಹಿಂಗೆ ಚಲೋ ಮಾಡಾಕತ್ತಿ ಹಿಂಗೆ ಚಲೋ ಮಾಡತ್ತಿ ಇದು ಚಲೋ ಐತಿ ಅಂತ ನಂಗೆ ಭಾಳ ಖುಷಿ ಫೀಲ್ ಆಗತೈತಿ ನೀವು ಹೇಳೋದು ನಂಗೆ ಇನ್ನೂ ಮಾಡ್ಬೇಕನ್ಸಾಗತೈತಿ ಸೊ ಪಕ್ಕ ನಾ ಬಿಡಂಗಿಲ್ಲ ಆದಷ್ಟು ಮಾಡ್ತೀನಿ ನಾನು 100% ಎಫರ್ಟ್ ಕೊಡೋಕೆ ಟ್ರೈ ಮಾಡಾಕತ್ತೀನಿ ಮತ್ತು ನಾ ಇನ್ನೂ ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂತ ಮಾಡಾಕತ್ತಿಲ್ಲ ಐ ಸ್ವೇರ್ ಜಸ್ಟ್ ಏನಿದು ಗೋ ವಿತ್ ಫ್ಲೋನ್ ಡೈಲಿ ಮಾಡೋದು ಹಾಕಾಕತ್ತೀನಿ ಸೊ ಐ ಹೋಪ್ ನಿಮ್ಗೆ ಅದ ಇಷ್ಟ ಆಗತೈತಿ ಅಂತ ನಾನು ಅನ್ಕೋತೀನಿ ಸೊ ಹಿಂಗೆ ನಂಗೆ ಸಪೋರ್ಟ್ ಮಾಡ್ಕೋತೀರಿ ಸೊ ಲೈಕ್ ಶೇರ್ ಕಮೆಂಟ್ ಮಾಡಿರಿ